Myself Sunapi, I'm studying in first year in Gurukula College at Tiptur. ನನ್ನ ಟಾಪಿಕ್ ಬಂದ್ಬಿಟ್ಟು ಅನಿಮಲ್ ಕಿಂಗ್ಡಮ್ ಅಲ್ಲಿ 11 ಫೈಲಗಳು ಬರ್ತವೆ. ಯಾವ್ಯಾವಪ್ಪ ಅಂದ್ರೆ ಪೋರಿಫೆರಾ, ಸಿಲಿಂಟ್ರೇಟಾ, ಟೀನೋಫೋರಾ, ಪ್ಲೇಟ್ ಹೆಲಮಂಥಸ್, ಹ್ಯಾಸ್ಕಲಮಂಥಸ್, ಹ್ಯಾನಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕಿನೋಡರ್ಮಿಟಾ, ಹೆಮಿಕಾರ್ಡೆಟಾ, ಕಾರ್ಡೆಟಾ. ಅದರಲ್ಲಿ ನಾನು 2 ಫೈಲಗಳು ತಗೊಂಡಿದ್ದೀನಿ. ಒಂದು ಪೋರಿಫೆರಾ, ಇನ್ನೊಂದು ಸಿಲಿಂಟ್ರೇಟಾ. RH ವಿಟೇಕರ್ 1969 ಅಲ್ಲಿ 5 ಕಿಂಗ್ಡಮ್ ನ ಕ್ಲಾಸಿಫೈ ಮಾಡ್ತಾರೆ. ಯಾವ್ಯಾವಪ್ಪ ಅಂದ್ರೆ ಮೊನೇರಾ, ಪ್ರೆಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮಲಿಯಾ. ಈಗ ಯಾವ್ದೋ ಒಂದು ಆರ್ಗ್ಯಾನಿಸಮ್ ಈ ಕಿಂಗ್ಡಮ್ ಹೋಗುತ್ತೆ ಅಂತಂದ್ರೆ ಒಂದಿಷ್ಟು ಕ್ಯಾರೆಕ್ಟರ್ ಇರ್ಬೇಕು. ಈಗ ಎಕ್ಸಾಂಪಲ್ ಕೊಡೋದಾದ್ರೆ ಆ ಒಂದು ಆರ್ಗ್ಯಾನಿಸಮ್ ನ ಸೆಲ್ ವಾಲು ಸೆಲ್ಯುಲೋಸ್ ಇಂದ ಆಗೈತೆ ಅಂತ ಅಂದ್ರೆ ಅದು ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ಬೋದು. ಅದ್ರ ಸೆಲ್ ವಾಲ್ ಇಲ್ಲ ಅಂತಂದ್ರೆ ಅನಿಮಲ್ ಕಿಂಗ್ಡಮ್ ಅಂತ ಹೇಳ್ಬೋದು. ಅದೇ ತರ ಅದ್ರ ಸೆಲ್ ವಾಲು ಕೈಟಿನ್ ಇಂದ ಆಗಿದ್ರೆ ಅದನ್ನ ಫಂಗೈ ಕಿಂಗ್ಡಮ್ ಹೋಗುತ್ತೆ ಅಂತ ಹೇಳ್ಬೋದು. ಈ ತರ ಈಗ ಯಾವ್ದೋ ಒಂದು ಅನಿಮಲ್ ಕಿಂಗ್ಡಮ್ಗೆ ಅನಿಮಲ್ ಕಿಂಗ್ಡಮ್ ಐತೆ ಅಂತಂದ್ರೆ ಅದು ಜನರಲ್ ಕ್ಯಾರೆಕ್ಟರ್ ಇರ್ತವೆ. ಅದ್ರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಲೆವೆಲ್ ಆಫ್ ಆರ್ಗನೈಸೇಷನ್. ಯಾವ್ಯಾವ ತರ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ಸೆಲ್ಯುಲರ್ ಲೆವೆಲ್. ಸೆಲ್ಯುಲರ್ ಲೆವೆಲ್ ಅಂದ್ರೆ ಆ ಸೆಲ್ ಬಾಡಿಲಾಗುವಂತಹ ಫಂಕ್ಷನ್ಸ್ ನೆಲ್ಲ ಪರ್ಫಾರ್ಮ್ ಮಾಡೋದನ್ನ ನೋಡ್ಬೋದು. ಅಥವಾ ಸೆವೆರಲ್ ಸೆಲ್ಸ್ ಎಲ್ಲ ಜಾಯಿನ್ ಆಗಿ ಟಿಶ್ಯೂನ ಫಾರ್ಮ್ ಮಾಡ್ಬಿಟ್ಟು ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುವಂತ ಅನಿಮಲ್ಸ್ ನೋಡ್ಬೋದು. ಅಥವಾ ಟಿಶ್ಯೂಗಳೆಲ್ಲ ಜಾಯಿನ್ ಆಗಿ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುವಂತ ಅನಿಮಲ್ಸ್ ನ ಕೂಡ ನೋಡ್ಬೋದು. ಅಥವಾ ಆರ್ಗನ್ ಎಲ್ಲ ಜಾಯಿನ್ ಆಗಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುವಂತ ಅನಿಮಲ್ಸ್ ನ ಕೂಡ ನೋಡ್ಬೋದು. ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಟ್ರಿಲಿಯನ್ ಮಿಲಿಯನ್ಸ್ ಆಫ್ ಸೆಲ್ಸ್ ಇರ್ತವೆ. ಅವು ಬಾಡಿಲಿ ಆಗುವಂತ ಎಲ್ಲಾ ಫಂಕ್ಷನ್ಸ್ ನ ಪರ್ಫಾರ್ಮ್ ಮಾಡ್ತೇವೆ ಅಂತ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರೋದ ನೋಡ್ಬೋದು. ಮೌತ್ ಮುಖಾಂತರ ಫುಡ್ ಹೋಗಿ ಏನಸ್ ರೆಕ್ಟಮ್ ಮುಖಾಂತರ ಫುಡ್ ಹೋಗೋದು. ಆದ್ರೆ ಸ್ಪಾಂಜಸ್ ಅಲ್ಲಿ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಆ ಸೆಲ್ಸ್ ಮೆಟಬಾಲಿಕ್ ಆಕ್ಟಿವಿಟೀಸ್ ನೆಲ್ಲ ಅದೇ ಪರ್ಫಾರ್ಮ್ ಮಾಡೋದನ್ನ ನಾವು ನೋಡ್ಬೋದು. ಸೆಕೆಂಡ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್, ಇನ್ನೊಂದು ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಅದರಲ್ಲಿ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ 2 ಓಪನಿಂಗ್ಸ್ ಇರಲ್ಲ, ಓನ್ಲಿ ಸಿಂಗಲ್ ಓಪನಿಂಗ್ ಇರುತ್ತೆ. ಅದು ಫುಡ್ ಒಳಗಡೆ ಬಾಡಿ ಒಳಗಡೆ ಹೋಗೋದಿಕ್ಕೂ ಮತ್ತೆ ರಿಮೂವಲ್ ಆಫ್ ವೇಸ್ಟ್, ಬಾಡಿ ಒಳಗಿರುವಂತಹ ವೇಸ್ಟ್ ಮೆಟೀರಿಯಲ್ಸ್ ಆಚೆ ಹೋಗೋದಕ್ಕೂ ಆ ಸಿಂಗಲ್ ಓಪನಿಂಗ್ ಓಪನ್ ಇರುತ್ತೆ. ಅದು ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ 2 ಓಪನಿಂಗ್ಸ್ ಇರುತ್ತೆ. ಒಂದು ಫುಡ್ ಬರೋದಕ್ಕೆ ಮತ್ತೆ ಬಾಡಿ ಒಳಗಿರುವಂತಹ ವೇಸ್ಟ್ ಮೆಟೀರಿಯಲ್ಸ್ ಆಚೆ ಹೋಗೋದಕ್ಕೆ ಇನ್ನೊಂದು ಓಪನಿಂಗ್ ಹೆಲ್ಪ್ ಮಾಡುತ್ತೆ. ಅದನ್ನ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಅದೇ ತರ 2 ಟೈಪ್ಸ್ ಬರ್ತವೆ. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್, ಇನ್ನೊಂದು ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಅಂದ್ರೆ ಹಾರ್ಟ್ ಬ್ಲಡ್ ನ ಪಂಪ್ ಮಾಡುತ್ತೆ. ಪಂಪ್ ಮಾಡಿದಂತ ಬ್ಲಡ್ ಟಿಶ್ಯೂ ಮತ್ತೆ ಸೆಲ್ಸ್ ಗೆ ಡೈರೆಕ್ಟ್ ಆಗಿ ರೀಚ್ ಆಗುತ್ತೆ. ಅದನ್ನ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಅಂದ್ರೆ ಹಾರ್ಟ್ ಬ್ಲಡ್ ನ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಂತ ಬ್ಲಡ್ ಸೆಲ್ಸ್ ನ ಮತ್ತೆ ಟಿಶ್ಯೂನ ಹೇಗೆ ಥ್ರೂ ವೇಸ್ ಮತ್ತೆ ಅಥವಾ ಆರ್ಟರಿ ಕೆಪ್ಲರೀಸ್ ಮುಖಾಂತರ ರೀಚ್ ಆಗೋದನ್ನ ನಾವು ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಸಿಮಿಟ್ರಿ. ಸಿಮಿಟ್ರಿಲೂ ಅಷ್ಟೇ 3 ಟೈಪ್ಸ್ ಬರ್ತವೆ. ಯಾವ್ಯಾವಪ್ಪ ಅಂದ್ರೆ ರೇಡಿಯಲ್ ಸಿಮಿಟ್ರಿ, ಎಸಿಮಿಟ್ರಿ, ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತ. ಫಸ್ಟ್ ಎಸಿಮಿಟ್ರಿ ಅಂತಂದ್ರೆ ಯಾವ್ದೋ ಒಂದು ತರ ಅನಿಮಲ್ಸ್ ಇದೆಯಪ್ಪ ಅಂತ ಅಂದ್ರೆ ಎ ಪ್ಲೇನ್ ದಟ್ ಪಾಸಸ್ ಥ್ರೂ ದ ಸೆಂಟರ್ ಡಸ್ ನಾಟ್ ಡಿವೈಡ್ ದೆಮ್ ಇಂಟು ಈಕ್ವಲರ್ಸ್ ಅಂತ. ಯಾವುದೇ ಪ್ಲೇನ್ ಇಂದ ಕಟ್ ಮಾಡಿದ್ರು ಈಕ್ವಲರ್ಸ್ ಬರಲ್ಲ. ಮತ್ತೆ ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತಂದ್ರೆ ಯಾವ್ದಾದ್ರು ಒಂದು ಪ್ಲೇನ್ ಇಂದ ಕಟ್ ಮಾಡಿದ್ರೆ ಮಾತ್ರ ಈಕ್ವಲರ್ಸ್ ಬರುತ್ತೆ. ಆ ತರ ಅನಿಮಲ್ಸ್ ನ ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ರೇಡಿಯಲ್ ಸಿಮಿಟ್ರಿ ಅಂತ ಅಂದ್ರೆ ಈಗ ಯಾವ್ದಾದ್ರು ಪ್ಲೇನ್ ಇಂದ ಕಟ್ ಮಾಡಿದ್ರೆ ಈಕ್ವಲರ್ಸ್ ಬರ್ಬೇಕು. ಯಾವುದೇ ಪ್ಲೇನ್ ಇಂದ ಕಟ್ ಮಾಡಿದ್ರು ಈಕ್ವಲರ್ಸ್ ಬಂದ್ರೆ ಅದನ್ನ ರೇಡಿಯಲ್ ಸಿಮಿಟ್ರಿ ಅಂತ ಕರಿತೀವಿ. ಈಗ ಸಿಮಿಟ್ರಿ ಮುಗೀತು. ಜರ್ಮ್ ಲೇಯರ್. ಈಗ ಹಾರ್ಟ್ ತಗೊಂಡ್ರೆ ಹಾರ್ಟ್ ನ ಕವರ್ ಮಾಡಿರೋದು ಪೆರಿಕಾರ್ಡಿಯಮ್. ಅದೇ ತರ ಬ್ರೈನ್ ತಕೊಂಡ್ರೆ ಸೆರೆಬ್ರಮ್. ಅದೇ ತರ ಬಾಡಿ ಅನಿಮಲ್ಸ್ ಇರ್ತಾವಲ್ಲ ಅದಕ್ಕೂ ಕೂಡ ಬಾಡಿ ಲೇಯರ್ಸ್ ಅಂತ ಇರ್ತವೆ. ಈಗ ಪ್ಲಾಂಟ್ಸ್ ಅಲ್ಲಿ ತಕೊಂಡ್ರೆ ಅದಕ್ಕೆ ಸೆಲ್ ವಾಲ್, ಸೆಲ್ ಮೆಂಬ್ರೇನ್ ಈ ತರ ಇರೋ ತರ ಈಗ ಅನಿಮಲ್ಸ್ ಅಲ್ಲಿ 3 ಲೇಯರ್ಸ್ ಬರ್ತವೆ. ಅದು ಹೆಂಗೆ ಅಂತಂದ್ರೆ 3 ಲೇಯರ್ಸ್ ಇರ್ತವೆ. ಅದು ಎಕ್ಸ್ಟರ್ನಲ್ ಅಂದ್ರೆ ಎಕ್ಸ್ಟರ್ನಲ್ ಇದ್ರೆ ಅದನ್ನ ಎಕ್ಟೋಡರ್ಮ್ ಅಂತ ಕರಿತೀವಿ. ಇಂಟರ್ನಲ್ ಇದ್ರೆ ಅದನ್ನ ಎಂಡೋಡರ್ಮ್ ಅಂತ ಕರಿತೀವಿ. ಮಿಡಲ್ ಅಲ್ಲಿ ಇದ್ರೆ ಅದನ್ನ ಮೀಸೋಡರ್ಮ್ ಅಂತ ಹೇಳ್ಬಿಟ್ಟು ಕರಿತೀವಿ.
ಸೀಲಮ್ ಅಂತ ಅಂದ್ರೆ ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ಕ್ಯಾವಿಟಿ ಬಿಟ್ವೀನ್ ದ ಬಾಡಿ ವಾಲ್ ಅಂಡ್ ಗಟ್ ವಾಲ್. ಅಂದ್ರೆ ಬಾಡಿ ವಾಲ್ ಮತ್ತೆ ಗಟ್ ವಾಲ್ ನಡುವೆ ಸ್ಪೇಸ್ ಇದ್ರೆ ಅದನ್ನ ಸೀಲಮ್ ಅಂತ ಕರಿತೀವಿ. ಸೀಲಮ್ ಅಲ್ಲಿ 3 ಟೈಪ್ಸ್ ಬರ್ತವೆ. ಯಾವ್ಯಾವಂದ್ರೆ ಎ ಸಿಲೋಮೆಟ್, ಯು ಸಿಲೋಮೆಟ್ ಮತ್ತೆ ಸೂಡೋಸಿಲೋಮೆಟ್ ಅಂತ. ಸೀಲೋಮ್ ಅಂತ ಅಂದ್ರೆ ಅದರಲ್ಲಿ ಬಾಡಿ ವಾಲ್ ಮತ್ತೆ ಗಟ್ ವಾಲ್ ನಡುವೆ ಸ್ಪೇಸ್ ಇದ್ರೆ ಅದನ್ನ ಸಿಲೋಮ್ ಅಂತ ಹೇಳ್ಬೇಕಂತೀವಿ. ಎ ಸಿಲೋಮ್ ಅಂತಂದ್ರೆ ಬಾಡಿ ವಾಲ್ ಮತ್ತೆ ಗಟ್ ವಾಲ್ ನಡುವೆ ಸ್ಪೇಸ್ ಇರಲ್ಲ. ಸೂಡೋಸಿಲೋಮ್ ಅಂದ್ರೆ ಸ್ಕ್ಯಾಟರ್ಡ್ ಪೌಚಸ್ ಅಲ್ಲಿ ಮಿಸೋಡರ್ಮ್ ಪ್ರೆಸೆಂಟ್ ಇದ್ರೆ ಅದನ್ನ ಸೂಡೋಸಿಲೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾನ್ ಫಸ್ಟ್ ತಗೊಂಡಿರೋ ಫೈಲಮ್ ಬಂದ್ಬಿಟ್ಟು ಪೋರಿಫೆರಾ. ಈ ಫೈಲಮ್ ಪೋರಿಫೆರಾ ಅಂತ ಬರೋದಕ್ಕೆ ಕಾರಣ ಆದ್ರೂ ಏನು ಅಲ್ವಾ? ಯಾವ್ದಾದ್ರು ಅನಿಮಲ್ಸ್ ಅಲ್ಲಿ ಪೋರ್ಸ್ ಇದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಪೋರ್ಸ್ ಅದಕ್ಕೆ ಇದನ್ನ ಪೋರಿಫೆರಾ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಅನಿಮಲ್ಸ್ ಹಂಗಾದ್ರೆ ಎಲ್ಲಿರ್ತವೆ ಅಂತ ಅಂದ್ರೆ ಫ್ರೆಶ್ ವಾಟರ್ ಮೇಲೆ ಇರೋದನ್ನ ನಾವು ನೋಡ್ಬೋದು. ಇವು ಎಸಿಮೆಟ್ರಿಕಲ್ ಅಂದ್ರೆ ಯಾವುದೇ ಪ್ಲೇಯಿಂದ ಕಟ್ ಮಾಡಿದ್ರು ಈಕ್ವಲೆನ್ಸ್ ಬರಲ್ಲ. ಮತ್ತೆ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಬರೀ ಸೆಲ್ಸೇ ಫಂಕ್ಷನ್ಸ್ ನ ಮಾಡೋದನ್ನ ನಾವು ಈ ಒಂದು ಪೋರಿಫೆರಾ ಫೈಲಮ್ ಅಲ್ಲಿ ನಾವು ನೋಡ್ಬೋದು. ಮತ್ತೆ ಈಗ ನಾವು ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುವಂತಹ ಹ್ಯೂಮನ್ಸ್ ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಎಲ್ಲಾ ಫಂಕ್ಷನ್ಸ್ ಬಾಡಿ ಲಾಗ ಫಂಕ್ಷನ್ಸ್ ಇದ್ ಮಾಡೋದಕ್ಕೆ ಒಂದೊಂದು ಆರ್ಗನ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಅದೇ ತರ ಇದರಲ್ಲಿ ಬರೀ ಸೇಲ್ಸ್ ಇರ್ತಾವಲ್ಲ, ಹಾಗಾದ್ರೆ ಬಾಡಿ ಫಂಕ್ಷನ್ಸ್ ಆದ್ರೂ ಹೆಂಗಾಗುತ್ತೆ? ಅದಕ್ಕೆ ಇದರಲ್ಲಿ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಕ್ಯಾನಲ್ ಸಿಸ್ಟಮ್ ಇರುವಂತಹ ಸಿಸ್ಟಮ್ ನ ಇದ್ರಲ್ಲಿ ನೋಡ್ಬೋದು ನಾವು. ಅದು ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂತಂದ್ರೆ, ಈಗ ಫುಡ್ ನ ಹೆಂಗ್ ಗ್ಯಾದರ್ ಮಾಡ್ತಾವಪ್ಪ, ಫುಡ್ ಗ್ಯಾದರ್ ಮಾಡೋದಕ್ಕೆ ಅಥವಾ ರೆಸ್ಪಿರೇಟರ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಥವಾ ಬಾಡಿಲಿರುವಂತ ವೇಸ್ಟ್ ಮೆಟೀರಿಯಲ್ಸ್ ನ ಆಚೆ ಹಾಕ್ಲಿಕ್ಕೆ ಈ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಕ್ಯಾನಲ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಈ ಪೋರಿಫೆರಾದಲ್ಲಿ ಡೈಜೆಷನ್ ಬಂದ್ಬಿಟ್ಟು ಇಂಟ್ರಾಸೆಲ್ಯುಲರ್. ಈಗ ಸೆಕ್ಸಸ್ ಆರ್ ನಾಟ್ ಸೆಪರೇಟ್ ಅಂದ್ರೆ ಆ ಒಂದು ಅನಿಮಲ್ಸ್ ಅಲ್ಲಿ ಸ್ಪರ್ಮು ಮತ್ತೆ ಎಗ್ ಎರಡು ಒಂದೇ ಅನಿಮಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಹರ್ಮಾಪ್ಯಾರಡೈಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಪೋರಿಫೆರಾದ ಎಕ್ಸಾಂಪಲ್ ಬಂದ್ಬಿಟ್ಟು ಸೈಕಾನ್, ಸ್ಪಾಂಜಿಲ್ಲಾ. ನೆಕ್ಸ್ಟ್ ಸಿಲಿಂಟ್ರೇಟಾ. ಈ ಸಿಲಿಂಟ್ರೇಟಾನ ನಾವು ನಿಡೇರಿಯಾ ಅಂತಾನೂ ಕರಿತೀವಿ. ನಿಡೇರಿಯಾ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ನೈಡೋಬ್ಲಾಸ್ಟ್ ಇರೋದ್ರಿಂದ ಇದನ್ನ ನಿಡೇರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಡಿಫೆನ್ಸ್ ಮೆಕ್ಯಾನಿಸಮ್ಗೆ ಹೆಲ್ಪ್ ಮಾಡುತ್ತೆ. ಕ್ಯಾಪ್ಚರ್ ಟು ಪ್ರೇ, ಅದ್ರ ಬೇಟೆನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನ ನಾವು ಈ ಸಿಲಿಂಟ್ರೇಟಾದಲ್ಲಿ ಅದು ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇತ್ತು. ಇದು ಸೆಲ್ಸ್ ಎಲ್ಲ ಜಾಯಿನ್ ಆಗಿ ಟಿಶ್ಯೂನ ಬಾಡಿ ಫಂಕ್ಷನ್ಸ್ ನ ಮಾಡೋ ತರ ಸಿಲಿಂಟ್ರೇಟಾದಲ್ಲಿ ನಾವು ನೋಡ್ಬೋದು. ಇದು ಬಂದ್ಬಿಟ್ಟು ಡಿಪ್ಲೋಬ್ಲಾಸ್ಟಿಕ್. ಎಕ್ಸ್ಟರ್ನಲ್ ಎಕ್ಟೋಡರ್ಮ್ ಇರುತ್ತೆ, ಇಂಟರ್ನಲ್ ಎಂಡೋಡರ್ಮ್ ಇರುತ್ತೆ. ಆ ಎರಡು ಲೇಯರ್ ಇರೋದ್ರಿಂದ ಇದನ್ನ ಡಿಪ್ಲೋಬ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಸಿಲಿಂಟ್ರೇಟಾದಲ್ಲಿ ಅವು ಫ್ರೀ ಸ್ವಿಮ್ಮಿಂಗ್ ಆಗಿರ್ಬೋದು, ಸೆಸೈಲ್ ಆಗಿರ್ಬೋದು. ಫ್ರೀ ಸ್ವಿಮ್ಮಿಂಗ್ ಅಂದ್ರೆ ಫ್ರೀ ಆಗಿ ಸ್ವಿಮ್ ಮಾಡ್ಕೊಂಡು ಇರುವಂತ ಅನಿಮಲ್ಸ್ ಅಥವಾ ಸೆಸೈಲ್. ಯಾವ್ದಾದ್ರು ಒಂದು ಈಗ ಇವೆಲ್ಲರೂ ಹೆಂಗೆ ಅಂದ್ರೆ ಇದು ಫ್ರೆಶ್ ವಾಟರ್ ಎಲ್ಲ ಇರುತ್ತೆ ಅಂತ ಅಂದ್ರೆ ಸಿಯಲ್ಲಿ ಇರುತ್ತೆ ಅಲ್ವಾ. ಈ ಸಿ ಒಳಗಡೆನೆ ಸೆಸೈಲ್ ಇರುವಂತ ಅನಿಮಲ್ಸ್ ಯಾವ್ದಾದ್ರು ಒಂದು ಪ್ಲೇಸಿಗೆ ಅಟ್ಯಾಚ್ ಆಗಿರುವಂತ ಅನಿಮಲ್ಸ್ ನೋಡ್ಬೋದು, ಅಥವಾ ಫ್ರೀ ಸ್ವಿಮ್ಮಿಂಗ್ ಆಗಿರುವಂತ ಅನಿಮಲ್ಸ್ ಇದ್ರಲ್ಲಿ ನಾವು ನೋಡ್ಬೋದು. ಎಕ್ಸಾಂಪಲ್ ನೋಡಿದ್ರೆ ಇದೊಂದು ಸಿ ಅಂತ ತಕೊಂಡ್ರೆ, ಈಗ ಇದೊಂದು ಸ್ಟೋನ್ ಅಂತ ಇತ್ತು ಅಂತಂದ್ರೆ ಇಲ್ಲೊಂದು ಅನಿಮಲ್ಸ್ ಇದೆ, ಮತ್ತೆ ಇಲ್ಲೊಂದು ಅನಿಮಲ್ ಇದೆ ಅಂತ ಅಂದ್ರೆ ಸೆಸೈಲ್ ಅನಿಮಲ್ಸ್ ನಾವು ಪಾಲಿಪ್ ಅಂತ ಕರಿತೀವಿ. ಇದೊಂದು ಬಾಡಿ ಟೈಪ್ಸ್ ಶೋ ಮಾಡಿದ್ರೆ ಇದನ್ನ ಮೆಡುಸಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಪಾಲಿಪ್ ಮತ್ತೆ ಮೆಡುಸಾ ಎರಡು ಟೈಪ್ ಬಾಡಿನ ಇದು ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಸಿಲಿಂಟ್ರೇಟಾ. ಪಾಲಿಪಿಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಹೈಡ್ರಾ, ಮೆಡುಸಾಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಜೆಲ್ಲಿ ಫಿಶ್. ಸಿಲಿಂಟ್ರೇಟಾಗೆ ಎಕ್ಸಾಂಪಲ್ ಬಂದ್ಬಿಟ್ಟು
ಫೈಸೀಲಿಯಾ, ಅಡಮ್ಸಿಯಾ. ಥ್ಯಾಂಕ್ ಯು.